ನಮಸ್ಕಾರ ವೀಕ್ಷಕರೇ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬ್ರೊಕೋಲಿ ಗ್ರೇವಿಯನ್ನು ಮಾಡ್ತಾ ಇರೋದು. ಈ ಒಂದು ಬ್ರೊಕೋಲಿ ನೀವು ಎಲ್ಲೇ ಸಿಕ್ಕಿದ್ರೂ ಖಂಡಿತ ತಗೊಬಂದು ಈ ಒಂದು ವಿಧಾನದಲ್ಲಿ ಮಾಡ್ಕೊಳ್ಳಿ. ರುಚಿನೂ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೋದು. ಕಣ್ಣಿನ ದೃಷ್ಟಿಗೆ, ಕೂದಲು ಉದುರುತ್ತಾ ಇದ್ದರೆ, ಸ್ಕಿನ್ ಹೊಳಿಲಿಕ್ಕೂ ತುಂಬ ಯೂಸ್ ಆಗುತ್ತೆ. ನೀವೆಲ್ಲೇ ಸಿಕ್ಕಿದರೆ ಇದನ್ನು ಖಂಡಿತ ತಗೊಬನ್ನಿ. ದೊಡ್ಡ ದೊಡ್ಡ ತರಕಾರಿ ಅಂಗಡಿಗಳಲ್ಲಿ ಹಾಗೆ ರಿಲಯನ್ಸ್ ಅವ್ರ ಮಾಲಲ್ಲಿ ಖಂಡಿತ ಸಿಗುತ್ತೆ. ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಇದನ್ನು ನಾನು ತೊಗೊಬಂದಿದ್ದೆ, ಒಂದು ಬ್ರೊಕೋಲಿ ತೊಗೊಬಂದಿದ್ದೆ. ಇದನ್ನ ಕುಂದಾಪುರದಲ್ಲಿ ರಿಲಯನ್ಸ್ ಸ್ಮಾರ್ಟ್ ಬಜಾರಲ್ಲಿ ಸಿಗುತ್ತೆ. ಇದು ಕಾಯಮ್ಮಲ್ಲಿ ಖಂಡಿತ ಇದ್ದೇ ಇರುತ್ತೆ. ಇದನ್ನೀಗ ಕ್ಲೀನ್ ಮಾಡ್ಕೊಳ್ಳೋಣ. ತುಂಬ ಒಂದು ಹೆಲ್ತಿಗೆ ಯೂಸ್ ಆಗುವಂಥದ್ದು ಇದು. ನಾವು ತಿಂಗಳಿಗೊಮ್ಮೆ ಆದರೂ ಇದು ಖಂಡಿತ ಸಿಕ್ಕರೆ ನೀವು ತೊಗೊಬಂದುಬಿಟ್ಟು ಈ ರೀತಿ ಒಂದು ಗ್ರೇವಿ ಮಾಡ್ಕೊಳ್ಳಿ. ಸೂಪರಾಗಿರುತ್ತೆ. ಚಪಾತಿಗೆ, ರೋಟಿಗೆ, ಅನ್ನಕ್ಕೂ ಕಲಿಸ್ಕೊಂಡು ತಿನ್ಬೋದು. ಇದನ್ನು ಸ್ವಲ್ಪ ಗಟ್ಟಿಯಾಗಿರುವಂಥ ಕಾಂಡವನ್ನು ಕಟ್ ಮಾಡಿದ್ದೆ ನಾನು. ಇದು ಮೆತ್ತಗಿರೋದನ್ನು ಪಲ್ಯನ ಮಾಡ್ಕೊಳ್ಬೋದು. ಈ ರೀತಿ ಇದ್ದರೆ ಅದನ್ನು ಚೆನ್ನಾಗಿ ಬಿಡಿಸ್ಕೊಂಡು ಈಗ ಸ್ವಲ್ಪ ನೀರಿಗೆ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿದೆ. ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತೇನೆ. ನೀರನ್ನು ಬೆಚ್ಚಗೆ ಮಾಡಿಕೊಂಡು ಇದನ್ನು ಕಟ್ ಮಾಡಿ ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿ ಮಾಡಿ ಈ ನೀರಲ್ಲಿ ಹಾಕಿ ಒಂದು ಅರ್ಧ ಗಂಟೆ ಇಟ್ಕೊಳ್ಬೇಕು. ಅದರಲ್ಲಿ ಸಣ್ಣ ಸಣ್ಣ ಹುಳ ಅಥವಾ ಏನಾದ್ರು ಮೆಡಿಷನ್ ಅದು ಹಾಕಿಟ್ಟಿದ್ರೆ ಅದೆಲ್ಲ ಹೋಗುತ್ತೆ. ಇದು ಏನಿಲ್ಲ, ಫ್ರೆಶ್ ಆಗಿಯೇ ಇದೆ ಅನಿಸುತ್ತೆ. ನನಗೇನು ಸಿಗಲಿಲ್ಲ ಹುಳ, ಅದು ಏನು ಫ್ರೆಶ್ ಆಗಿರುವಂಥ ಒಂದು ಬ್ರೊಕೋಲಿ ಇದು. ಹಾಗಾಗಿ ಆದ್ರೂ ನಾನು ನೀರಲ್ಲಿ ಹಾಕಿಟ್ಟಿದ್ದೆ. ಅದನ್ನು ಕೆಮಿಕಲೆಲ್ಲ ಹಾಕಿಟ್ಟಿರ್ತಾರೆ. ಹಾಗಾಗಿ ನಾನು ನೀರಲ್ಲಿ ಹಾಕಿಟ್ಟಿದ್ದೆ ಒಂದು ಅರ್ಧ ಗಂಟೆ. ಇಲ್ಲಿ ಈಗ ಮಸಾಲೆ ಹುರ್ಕೊಳ್ಳೋಣ. ಮಸಾಲೆ ಹುರ್ಕೊಳ್ಳಿಕ್ಕೆ ಬಾಣಲೆಗೆ 1-2 ಸ್ಪೂನ್ ಎಣ್ಣೆ ಹಾಕಿ, ಚಕ್ಕೆ, 1 ಲವಂಗ, ಕೊತ್ತಂಬರಿ ಕಾಳು, 1 ಚಿಟಿಕೆ ಜೀರಿಗೆ, 8-10 ಕಾಳು ಮೆಣಸು ಹಾಕಿದ್ದೆ, 1 ಚಿಟಿಕೆ ಸೋಂಪು ಕಾಳು ಹಾಕ್ಕೊಳ್ಳೋಣ. ನಂತರ 1 ಸ್ಪೂನ್ ಆಗುವಷ್ಟು ಎಳ್ಳು, ಒಂದು ಅರ್ಧ ಚಮಚ ಆಗುವಷ್ಟು ಗಸಗಸೆಯನ್ನು ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಗಸಗಸೆ ಮತ್ತು ಎಳ್ಳನ್ನು ಕೊನೆಯಲ್ಲಿ ಹಾಕ್ಕೊಳ್ಳಿ. ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದಂಗೆ ಒಂದು 5-6 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತೇನೆ. ನೋಡಿ, ಈಗ ನಾನು ಬೆಳ್ಳುಳ್ಳಿ ಹಾಕಿ ಈರುಳ್ಳಿ ಒಂದು ಟೊಮೆಟೊವನ್ನು ಕಟ್ ಮಾಡಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತೇನೆ. ಇದನ್ನು ಮಸಾಲೆ ರುಬ್ಬಲಿಕ್ಕೆ ಮಾಡ್ತಾ ಇರೋದು. 1 ಚಿಟಿಕೆ ಆಗುವಷ್ಟು ಅರಿಶಿಣದ ಹುಡಿ ಹಾಕಿದ್ದೆ. ಈಗ ಒಂದು ಅರ್ಧ ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೆ, ಹಸಿ ತೆಂಗಿನಕಾಯಿ ತುರಿ. ಅದನ್ನು ಕೂಡ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಫ್ರೈ ಮಾಡಿ ನಾವು ಮಸಾಲೆ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ಇದು ಫ್ರೈ ಆಗಿದೆ. ಇದನ್ನು ತೆಗೆದುಕೊಂಡು ನಾನು ಮಿಕ್ಸಿ ಬೌಲಿಗೆ ಹಾಕಿಟ್ಟು ಅದನ್ನು ರುಬ್ಕೊಳ್ತೇನೆ. ಅದನ್ನು ನೈಸಾಗಿ ರುಬ್ಕೊಳ್ಳೋಣ. ಈಗ ಅದೇ ಬಾಣಲೆಗೆ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೆ. ತುಪ್ಪ ಹಾಕಿ ಬ್ರೊಕೋಲಿಯನ್ನು ತುಪ್ಪದಲ್ಲಿ ಹುರ್ಕೊಳ್ಬೇಕೀಗ. ಇದನ್ನು ಚೆನ್ನಾಗಿ ಬಿಸಿ ನೀರಲ್ಲಿ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿಟ್ಟಿದ್ದೆ. ಅದನ್ನು ಮತ್ತೆ ವಾಶ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಈಗ ತುಪ್ಪದಲ್ಲಿ ಹುರ್ಕೊಳ್ತಾ ಇರೋದು. ನೋಡಿ, ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಇದನ್ನು ತುಪ್ಪದಲ್ಲಿ ಹುರಿದ್ಬಿಟ್ಟು ಅದನ್ನು ಸೈಡಲ್ಲಿ ಎತ್ತಿ ಇಟ್ಕೊಳ್ಳೋಣ. ಈಗ ತುಂಬ ಟೇಸ್ಟಿಯಾಗಿಯೂ ಇರುತ್ತೆ. ಆರೋಗ್ಯಕ್ಕೆ ತುಂಬ ಯೂಸ್ ಆಗಿರುವಂಥ ಬ್ರೊಕೋಲಿ ಗ್ರೇವಿಯನ್ನು ಮಾಡ್ತಾ ಇರೋದು ನಾನು. ಈ ರೀತಿ ತುಪ್ಪದಲ್ಲಿ ಹುರ್ಕೊಂಡು ನೀವು ಅದನ್ನು ಸೈಡಲ್ಲಿ ಇಟ್ಕೊಂಡು ತಿನ್ಬೋದು. ಈಗ ಅದೇ ಪಾತ್ರೆಗೆ 3 ಸ್ಪೂನ್ ಎಣ್ಣೆ ಹಾಕಿ, ಚಕ್ಕೆ, ಪಲಾವ್ ಎಲೆ, 1 ಚಿಟಿಕೆ ಸೋಂಪು ಕಾಳು, ಈಗ ಬೆಳ್ಳುಳ್ಳಿಯನ್ನು ಹಾಕಿ ಫ್ರೈ ಮಾಡಿಕೊಂಡು 1 ಈರುಳ್ಳಿಯನ್ನು ಹಾಕ್ತಾಯಿದ್ದೆ ಕಟ್ ಮಾಡಿದ್ದು. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಸಣ್ಣಕ್ಕಿ ಎಲೆಯನ್ನು ಹಾಕ್ತಾ ಇರೋದು. ಸಣ್ಣಕ್ಕಿ ಎಲೆ ಇದ್ದರೆ ನೀವು ಹಾಕ್ಕೊಳ್ಬೋದು, ಇಲ್ಲಾಂದ್ರೂ ಪಲಾವ್ ಎಲೆ ಹಾಕಿದ್ರೂ ಆಗುತ್ತೆ. ಇದ್ರೆ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ನಾನು ಹಾಕ್ತಾ ಇರೋದು. ಇದಕ್ಕೆ ಫ್ರೈ ಆಗ್ತಾ ಇದ್ದಂಗೆ ರುಬ್ಬಿದಂಥ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಮಸಾಲೆ ಹಾಕಿ ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಹೊತ್ತು, ಅಂದರೆ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನಂತರ ನಾನಿಲ್ಲಿ ಮನೆಯಲ್ಲಿ ಮಾಡಿರುವಂಥ ಖಾರದ ಪುಡಿಯನ್ನು ಖಾರಕ್ಕೆ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ತಾ ಇದ್ದೆ. ನೀವು ಅಚ್ಚ ಖಾರದ ಪುಡಿ ಇದ್ದರೆ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಬೋದು. ಯಾವುದೇ ಖಾರದ ಪುಡಿ ನೀವು ಯೂಸ್ ಮಾಡ್ತಾಯಿದ್ರೆ ಅದನ್ನೇ ಹಾಕ್ಕೊಳ್ಳಿ. ನಿಮ್ಮ ಖಾರಕ್ಕೆ ಅನುಗುಣಕ್ಕೆ ತಕ್ಕಂತೆ ಇದನ್ನು ಹಾಕ್ಕೊಳ್ಬೇಕು. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಮಿಕ್ಸಿ ಬೌಲನ್ನು ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೆ. ಅಂದರೆ ನೀರು ತುಂಬ ಜಾಸ್ತಿ ಆಗೋದೇನು ಬೇಡ, ಸ್ವಲ್ಪ ಕಡಿಮೆ ಇದ್ದರೆ ಆಗುತ್ತೆ, ಚೆನ್ನಾಗಿರುತ್ತೆ ದಪ್ಪವಾಗಿದ್ರೇ. 1 ಸ್ಪೂನು ಗರಂ ಮಸಾಲೆ ಹುಡಿ ಹಾಕಿದ್ದೆ ಮತ್ತು 1 ಚಿಟಿಕೆ ಆಗೋಷ್ಟು ಕಸ್ತೂರಿ ಮೆಥಿಯನ್ನು ಹಾಕಿದ್ದೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಹುರಿದಿಟ್ಟಂಥ ಬ್ರೊಕೋಲಿಯನ್ನು ಹಾಕ್ಕೊಳ್ತಾ ಇದ್ದೆ. ನೋಡಿ, ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೋದು. ಹುರಿವಾಗಲೂ ನಾವು ಉಪ್ಪು ಹಾಕಿದ್ದೆ, ಕಡಿಮೆ ಅನಿಸಿದರೆ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು.
ತುಂಬ ರುಚಿ ಕೊಡುತ್ತೆ. ನೀವು ಒಮ್ಮೆ ಮಾಡಿದರೆ ಬ್ರೊಕೋಲಿಯನ್ನು ತೊಗೊಬಂದು ಖಂಡಿತ ಮತ್ತೆ ಸಿಕ್ಕಿದರೆ ಮಾಡ್ಕೊಳ್ತೀರಿ. ಅಷ್ಟು ರುಚಿ ಇದು. ಯಾವುದೇ ಒಂದು ಡಿಶ್ ಮಾಡಿಕೊಂಡ್ರು ಇದರಲ್ಲಿ ಅಷ್ಟು ರುಚಿ ಕೊಡುತ್ತೆ. ಟೇಸ್ಟು ಹಾಗೆ ಆರೋಗ್ಯಕ್ಕಂತೂ ತುಂಬ ಯೂಸ್ ಇದೆ ಇದರಿಂದ. ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ. ಕುದ್ದು ಸ್ವಲ್ಪ ದಪ್ಪ ಆಗುತ್ತೆ ಅದು. ನೋಡಿ ಬ್ರಕೋಲಿ ಗ್ರೇವಿ ರೆಡಿಯಾಗಿದೆ ವೀಕ್ಷಕರೇ. ಗೀ ರೈಸ್ ಮಾಡ್ಕೊಂಡಾಗಲೂ, ರೋಟಿ, ಚಪಾತಿ, ನಾನ್, ಪರೋಟ ಅಥವಾ ಅನ್ನಕ್ಕೂ ಚೆನ್ನಾಗಾಗುತ್ತೆ ಇದು. ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಬ್ರಕೋಲಿ ಗ್ರೇವಿನೂ ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ, ಹಾಗೆ ಇನ್ನೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಇದೇ ಥರ ಹೊಸ ರುಚಿಯ ಸಿಂಪಲ್ಲಾಗಿರುವಂಥ ರೆಸಿಪಿಗಳನ್ನು ಶೇರ್ ಮಾಡ್ತಾ ಇರ್ತೇನೆ. ಹಾಗೆ ಇನ್ನೊಬ್ಬರಿಗೂ ನೀವು ಅದನ್ನು ಶೇರ್ ಮಾಡ್ಬೋದು. ನೀವು ಅದನ್ನು ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿಸಿ. ಈ ರೀತಿ ಬ್ರಕೋಲಿ ಗ್ರೇವಿಯನ್ನು ನಾವು ಮಾಡ್ಕೊಳ್ಳೋದ್ರಿಂದ ಚಪಾತಿಗೆ, ರೋಟಿಗೆ ತುಂಬ ಚೆನ್ನಾಗಾಗುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದು ಎಲ್ಲೇ ಸಿಕ್ಕಿದ್ರೂ ನೀವು ಖಂಡಿತ ಒಮ್ಮೆ ತಗೊಬನ್ನಿ. ಅಷ್ಟು ರುಚಿಯಾಗಿಯೂ ಇರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು. ನಾನು ಚಪಾತಿ ಜೊತೆ ಇದನ್ನು ಸರ್ವ್ ಮಾಡ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಅಷ್ಟೇ ಟೇಸ್ಟಿಯಾಗಿದೆ ಇದು. ಥ್ಯಾಂಕ್ ಯು.